ಸರ್ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಸರ್ ನನಗೇನಂತಂದರೆ ಫಸ್ಟ್ ನಿಮ್ಮ ಪ್ರಕಾರ ಸಿನಿಮಾ ಅಂದರೆ ಏನು ಸರ್ ನಿಮ್ಮ ಪ್ರಕಾರ ಸಿನಿಮಾ ಅಂದರೆ ಹೇಗೆ ಸರ್? ಸಿನಿಮಾ ಅಂದರೆ ಅದೊಂದು ಬದುಕು ಸಹ, ಅದೊಂದು ಫುಡ್ಡು. ಹ್ಞೂ 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 ಮನುಷ್ಯ ಒಂದು ಭೂಮಿಯಲ್ಲಿಟ್ಟಿರೋ ಗಂಡಸ ಹೆಂಗಸಾಗ್ಬೋದು, ಯಾರೇ ಒಂದು ವ್ಯಕ್ತಿಗೆ ಆ, ತಾನು ಏನು ಗೆಸ್ ಮಾಡ್ಕೊತಾನೆ ತಾನು ಹೆಂಗಿರಬೇಕು ಅಂತ ಅದರಿಂದ ಅವನಿಗೆ ತಿಳ್ಕೊಳ್ಳೋ ಮಾರ್ಗಗಳಿದೆ. ಹ್ಞೂ 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 ಸರ್ ನನಗೆ ಅದೇ ನಾನು ಎಲ್ಲೋ ಕೆಲವೊಂದಿಷ್ಟು ನಿಮ್ಮ ಸಂದರ್ಶನಗಳನ್ನು ನೋಡ್ತಾ ಇದ್ದೆ, ಕೆಲವೊಂದಿಷ್ಟು ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ವಿ. ಇವತ್ತಿಗೂ ನಿಮಗೆಲ್ಲರೂ ಒಂದು ರಿಗ್ರೆಟ್ಸು, ಇಲ್ಲ ನಾನು ತಪ್ಪು ಮಾಡಿದೆ, ಅವತ್ತೇ ನಾನು ನಾಯಕ ನಟನ ಆಗಬೇಕಾಗಿತ್ತು ಅಂತ ನಿಮ್ಗೆ ಇವತ್ತಿಗೂ ಅನಿಸುತ್ತಾ? ಅದೇನೋ ಫೀಲ್ ಇದೆಯಾ ಅಂತ ನನಗೆ ಒಂದು ವೈಯಕ್ತಿಕ ಪ್ರಶ್ನೆ ಇದು. ಇಲ್ಲ ಅನ್ಸೋದು. ಆಮೇಲೆ ನಾನೇ ತುಲನೆ ಮಾಡ್ಕೊಂಡೆ. ನನ್ನ ಜೊತೆ ನಾನೇ ಮಾತಾಡ್ಕೊತೀನಿ. ಆವಾಗ ನಾನು ಮೊದಲು ಡೂಪ್ ಮಾಡ್ತಾ ಇದ್ದೆ. ಶಂಕರ್ ನಾಗ್ ಅವ್ರಿಗೆ, ಅಂಬರೀಷ್ ಅವ್ರಿಗೆ, MGRಗೆ, ಜಯನ್ ಮಲಯಾಳಂ ಅವರು, ಅದರಂಗ ಸುಮಾರು ಜನಕ್ಕೆ ನಾನು ಡೂಪ್ ಮಾಡ್ತಾ ಇದ್ದೆ. ದಿಲೀಪ್ ಕುಮಾರ್ ಜೊತೆ ಅಕ್ಕಾದರಿ ಅಂತ ಒಂದು ಪಿಕ್ಚರ್, ಅದರಲ್ಲಿ ಎಲ್ಲ ಈ ನಮಗೆ ಹುಚ್ಚ ಅದೇ ಥರ ಮಿಸ್ ಆದಾಗ ಸೀನು ಅಂತ ಇದ್ದಿದ್ದು ಕರೆಕ್ಟ್. ಹಿಂಗಾಯ್ತಲ್ಲ ಅಂತ ಆಮೇಲೆ ಯೋಚನೆ ಮಾಡಿದಾಗ ನಮ್ದು ಅಲ್ಲಿ ಒರಿಜಿನಲ್ ಅಲ್ಲಿದೆ, ಅದಕ್ಕೆ ನಾವು ಇದು ಅಂತೇಳಿ ಡೂಪ್ ಹಂಗೆ ಇರೋಣ, ದೇವರ ಸೃಷ್ಟಿ ಹಂಗೆ ಇದೆ, ಅದರಲ್ಲೇ ಎಂಜಾಯ್. ಬಟ್ ಅದು ನಾನು ಯಾಕೆ ಕೇಳಿದೆ ಅಂದರೆ ಸರ್, ಈಗ ಪ್ರತಿಯೊಬ್ಬನಿಗೂ ಅನಿಸುತ್ತೆ ಅದು ದುಡ್ಡು ಹಿಟ್ ಆದಮೇಲೆ ಹೌದು ಅಯ್ಯೋ ನಾನು ಮಾಡಬೇಕಾಗಿತ್ತಲ್ಲಪ್ಪ, ಮಿಸ್ ಆಗೋಯ್ತು ಅಂತದ್ದು ಸರ್ವೇ ಸಾಮಾನ್ಯವಾಗಿ ಅನಿಸುತ್ತಲ್ಲ. ಸೊ ಹಾಗಾಗಿ ನಿಮ್ಗೆ ಹಿಟ್ ಆದಮೇಲೆ ಆಮೇಲೆ ರೈಟ್ಸ್ ಈಗ ಫಸ್ಟ್ ನೀವೇ ತೊಗೊಂಬಂದವ್ರು ರೈಟ್ಸ್ನ, ಅದನ್ನು ಹೌದು ಹೌದು ಸರ್. ಹುಚ್ಚ ಸಿನಿಮಾ ನೀವು ತೊಗೊಂಬಂದು ನೀವೇ ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಆದಂಥ ತಯಾರು ಕೂಡ ನೀವು ನಡೆಸ್ತಾ ಇದ್ರಿ ಅನ್ನುವಂಥ ಮಾತುಗಳು ಕೂಡ ಇರುವಂಥದ್ದು. ಬಟ್ ಅದಕ್ಕೆ ಕೇಳಿದೆ ನಾನು. ಬಟ್ ನಿಮ್ಗೆ ಆ ಮನಸ್ಥಿತಿ ಯಾವಾಗ ಹೆಂಗೆ ಅನ್ನಿಸ್ತು, ಯಾಕೆ ಕೊಡಬೇಕಂತ ಅನ್ನಿಸ್ತು, ಏನಕ್ಕೆ ಹೆಂಗೆ ಇದಾಗೋಯ್ತು ಅಂತ ಅಷ್ಟೇ ಸರ್. ಅದು 2000 ಇಸ್ವಿವರೆಗೂ ನಾ ಮಾಟೆ ಶಾಸನ ಥರ ಇದ್ದೆ. 2000 ಇಸ್ವಿ ಆದಮೇಲೆ ಪರಿಸ್ಥಿತಿಗೆ ತಕ್ಕಂತೆ ದೇವ್ ಏನು ಕೊಡ್ತಾನೋ ಅದಕ್ಕೆ ಅಡ್ಜಸ್ಟಬಲ್ ಆಗ್ಬಿಡ್ತಾ ಇದೀವಿ ಸರ್. ಈಗ ಏನು ಬರುತ್ತೋ ಅದೇ ಪಂಚಾಮೃತ. ಇವೆಲ್ಲ ತುಲನೆ ಮಾಡಿ ನೋಡಿದಾಗ ನಾವು ಡೂಪ್ ಆರ್ಟಿಸ್ಟ್ಗೆ ಅದೇ ಸಿಕ್ಕಿದೆ, ಸಾಕು, ಪಾಲಕ್ ಬಂದು ಪಂಚಾಮೃತ. ಇಲ್ಲ, ನೀವು ಅವಾಗಿಂದ ಡೂಪ್ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ರಲ್ಲ ಸರ್, ಅಂದರೆ ಈಗ ಇಂಡಸ್ಟ್ರಿಗೆ ಬರುವಂಥದ್ದು ಸರ್, ಇಟ್ಸ್ ನಾಟ್ ಈಸಿ ಸರ್. ಅಂದರೆ ನಾವು ಏನೋ ಅನ್ಕೋಬಹುದು, ನಾವು ಏನೋ ತೆರೆ ಮೇಲೆ ನಾವು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಏನೋ ಎಲ್ಲವೂ ನನ್ನ ಕೈಲಿದೆ, ನಾನೇ ಇದು ಸೂಪರ್ಮ್ಯಾನ್ ಅನ್ನೋ ರೀತಿಲಿ ಕೆಲವರು ಇರ್ತಾರೆ, ಭ್ರಮೆಲಿರ್ತಾರೆ. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ನೀವು ಡೂಪಾಗಿ ಬಂದಿರುವಂಥದ್ದು, ಆಮೇಲೆ ಸಿನಿಮಾ ರಂಗದ ಪರಿಚಯ ಇತ್ತೋ ಅಥವಾ ಹಿಂಗೆ ನಿಮ್ಮ ಒಂದು ಒಡನಾಟಗಳು ಸಿನಿಮಾಕ್ಕೂ ನಿಮಗೂ ಅಂತ? ನಮಗೂ ಸಿನಿಮಾಗೆ ಗೊತ್ತೇ ಇಲ್ಲ ಸರ್. ನಮ್ಮ ತಾಯಿಯವ್ರು ಸಿನಿಮಾ ನೋಡೋರು ಅಷ್ಟೇ. ನಮಗೆ ಸಿನಿಮಾಗೆ ಇದೇ ಗೊತ್ತಿರಲಿಲ್ಲ. ನಾವು ರೇಣುಕಾಚಾರ್ಯ ಕಾಲೇಜ್ಗೆ ಹೋದ್ರಿ, SLC ರಾಘವೇಂದ್ರ ಹೈಸ್ಕೂಲ್ ಪಾಸ್ ಆಗಿ ಆನಂದ ಸರ್ಕಲ್, ಅಲ್ಲಿಂಗೆ ಶೂಟಿಂಗ್ ಕರ್ಕೊಂಡು ಹೋಗೋರು. ಅವ್ರ ಜೊತೆ ಹೋದಾಗ ನಾವು ಗೆಳೆಯರು ಮಾತಾಡ್ಕೊಳ್ಳೋದು, ನಾನು ಬೆಳ್ಳಗಿದ್ದೀನಿ, ನನ್ನಿಂದ ನಿಮಗೆಲ್ಲ ದೋಸೆ ಎಲ್ಲ ಕೊಟ್ರು. ನಾವೆಲ್ಲ ಅವಾಗ ಅನ್ನ ತಿಂದರೆ ಹಬ್ಬ ನಮ್ಮ ಮನೇಲಿ. ಗೊಜ್ಜು ಇಟ್ಟು ಈ ಥರ ತಿಂತಾ ಇದ್ದವರು. ಸುಖಕ್ಕೇನು ಕಮ್ಮಿ ಇರಲಿಲ್ಲ, ಊಟ ಕಮ್ಮಿ ಇದ್ರು. ತಂದೆ ತಾಯಿ ಇದ್ರು ಜೊತೆಗೆ. ಕೋಟಿ ಹೀರೋಗಿಂತ ತಂದೆ ಗ್ರೇಟ್. ಕೋಟ್ಯಾಂತರ ಇದಕ್ಕಿಂತ ನಾಯಕರಿಗಿಂತ ಇವ್ರು ಗ್ರೇಟು, ತಂದೆ ಗ್ರೇಟು. ನೂರಾರು ಸಾವಿರ ದೇವ್ರಿಗಿಂತ ತಾಯಿ ಗ್ರೇಟು ಅಂತ ನಮ್ಮ ತಂದೆ ತಾಯಿ ಇದ್ರು. ಅವಾಗ ನಮ್ಮ ತಂಗಿದಿರಿದ್ರು ಜೊತೆಗೆ, ಸುಖವಾಗಿದ್ರಿ. ಬಟ್ ಫುಡ್ ಎಲ್ಲ ಗೊತ್ತಿಲ್ಲ ನಮ್ಗೆ, ಇವೆಲ್ಲ ಅನ್ನ ಎಲ್ಲ ಇದೆ, ದೋಸೆ ಇದೆ ಅಂತ. ಈ ದೋಸೆ ಎಲ್ಲ ಕೊಟ್ಬಿಟ್ರಲ್ಲ, ಆವಾಗ ನನ್ನಿಂದ ನಿಂಗೆ ಹಿಂಗೆ ಅಂತ ನಮ್ಮಲ್ಲಿ ಫೈಟ್. ಇಡ್ಲಿ ವಡೆ ತಿಂದರೆ ಆದಷ್ಟು ಬೇಗ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಸಿನಿಮಾದವ್ರದ್ದು ಅಲ್ವಾ ಸರ್? ಸ್ಮೆಲ್ ಬಿಡಲ್ಲ. ಹಂಗೆ ಅಲ್ಲಿಗೆ ನಾವು ಎಂಟ್ರಾದ್ರಿ ಸರ್. ಅದೇ